ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಬೆಂಗಳೂರಲ್ಲಿ ಕಿಲ್ಲರ್ ಬಿಎಂಟಿಸಿಗೆ ಮತ್ತೊಂದು ಬಲಿ. ಬಸ್ ಚಾಲನೆ ಮಾಡಲು ಹೋಗಿ ಅಂಗಡಿಗೆ ಗುದ್ದಿದ ಕಂಡಕ್ಟರ್. ರಸ್ತೆ ಪಕ್ಕ ನಿಂತಿದ್ದ ಸುಮಾ ಅನ್ನೋ ಯುವತಿ ಸಾವು, 5 ಗಾಯ. ಸುಮಾ ಸಾವಿನ ಬೆನ್ನಲ್ಲೇ ಸಿಡಿದ ಸ್ಥಳೀಯರು ಬಸ್ಗಳನ್ನು ತಡೆದು ಆಕ್ರೋಶ. ಬಿಎಂಟಿಸಿ ಎಂಡಿ ಸ್ಥಳಕ್ಕೆ ಬರೋವರೆಗೆ ಕದಲ್ಲ ಅಂತ ಪಟ್ಟು. ಹಾನಿಗೊಳಗಾದ ಹೋಟೆಲ್ನವರಿಗೆ ನ್ಯಾಯ ಕೊಡಿಸಬೇಕು ಅಂತ ಆಗ್ರಹ. ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಮತ್ತೊಂದು ಸಂಕಷ್ಟ. ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು. ಎಫ್ಐಆರ್ ಆಗಿ 2 ದಿನ ಆದರೂ ಶಾಸಕರನ್ನ ಬಂಧಿಸಿಲ್ಲ. ಸಾಮಾನ್ಯ ಜನರಾದ್ರೆ ಬಿಡ್ತಾರಾ ಅಂತ ದೂರಿನಲ್ಲಿ ಪ್ರಶ್ನೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸಲ್ಲಿ ಮುಂದುವರೆದ ತನಿಖೆ. ಮರ್ಡರ್ಗೆ ಪ್ರೀ ಪ್ಲಾನ್ ಮಾಡಿದ್ದ ದಿನದಿಂದಲೂ ಕೆಲ ಪೊಲೀಸರ ಸಂಪರ್ಕ. ಭೀಕರ ಹತ್ಯೆ ಕೇಸಿಗೆ ಸಾಥ್ ಕೊಟ್ರ ಪೊಲೀಸರು. ಮಾಜಿ ಸಚಿವ ಪ್ರಭು ಚೌಹಾಣ್ ಪುತ್ರನ ವಿರುದ್ಧ ಅರೇಂಜ್ ಸೆಕ್ಸ್ ಧೋಕಾ ಆರೋಪ. ನಿಶ್ಚಿತಾರ್ಥ ಬಳಿಕ ಲೈಂಗಿಕ ಕ್ರಿಯೆ ನಡೆಸಿ ಮದುವೆಯಾಗದೆ ವಂಚನೆಯ ಆರೋಪ. ಮಹಿಳಾ ಆಯೋಗಕ್ಕೆ ಪ್ರತೀಕ್ ಚೌಹಾಣ್ ವಿರುದ್ಧ ದೂರು. ಪತಿ ಸಾವಿನಿಂದ ನೊಂದು ಪತ್ನಿಗೆ ಹೃದಯಾಘಾತ. ರಾಮಣ್ಣ ಶವ ಸಂಸ್ಕಾರ ನೆರವೇರಿಸಿ 4 ದಿನಕ್ಕೆ ಮೃತಪಟ್ಟ ಮಡದಿ ದೇವಮ್ಮ. ಕೊಪ್ಪಳದ ಅಗಳಕೇರ ಗ್ರಾಮದಲ್ಲಿ ನೀರವ. ಮನೆಯೊಳಗೆ ಸೀಕ್ರೆಟ್ ರೂಮ್, ಮಿನಿ ಬಾರ್, ಕಾರುಬಾರು. ಕೋಟಿ ವಂಚನೆ ಮಾಡಿದವನ ಅಸಲಿಯತ್ತು ಬಯಲು. ಉದ್ಯಮಿಗಳಿಗೆ ವಂಚಿಸ್ತಾ ಇದ್ದ ರೋಹನ್ ಅನ್ನು ಬಂಧಿಸಿದ ಮಂಗಳೂರು ಪೊಲೀಸರು. ರಾಜ್ಯದಲ್ಲಿ ರಾಜಕೀಯವಾಗಿ ಬೆಳವಣಿಗೆಗಳಾಗ್ತಾ ಇದೆ. ನವೆಂಬರ್ನಲ್ಲಿ ಬದಲಾವಣೆ ನಿಶ್ಚಿತ. ಬಿಜೆಪಿ ವಿರೋಧ ಪಕ್ಷವಾಗಿ ತನ್ನ ಕೆಲಸ ಮಾಡುತ್ತೆ ಎಂದರು ಬಿವೈ ವಿಜಯೇಂದ್ರ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಾಗಿ ಕೆಲ ಸಚಿವರ ತೆರೆಮರೆಯ ಕಸರತ್ತು. ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಅಭಯ. ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರನ್ನ ಬದಲಾಯಿಸಲ್ಲ ಅಂತ ಸಂದೇಶ. ಸಿದ್ದರಾಮಯ್ಯಗೆ ಹಿಂದುಳಿದ ವರ್ಗಗಳ ನಾಯಕರ ಬೆಂಬಲ. ನಾಯಕತ್ವ ಬದಲಾವಣೆಯ ಚರ್ಚೆ ಹೊತ್ತಲ್ಲೇ ಸಿಎಂ ಬೆನ್ನಿಗೆ ನಿಂತ ಅಹಿಂದ ನಾಯಕರು. ನಾಯಕತ್ವ ಬದಲಾವಣೆಯಾದ್ರೆ ಮತ ಬುಟ್ಟಿಗೆ ಹೊಡೆತ ಅನ್ನೋ ಸಂದೇಶ. ಬರ್ಡೇ ಸೆಲೆಬ್ರೇಷನ್ಗೆ ಕರ್ಕೊಂಡು ಬಂದು ಚಾಕು ಇರಿದ ಸ್ನೇಹಿತರು. ಯುವತಿ ವಿಚಾರಕ್ಕೆ ಮನಸೋ ಇಚ್ಛೆ ಥಳಿಸಿ ಅಟ್ಯಾಕ್. ತೀವ್ರ ರಕ್ತಸ್ರಾವದಿಂದ ನರಳಾಡ್ತಾ ಇದ್ದ ಮೈಸೂರಿನ ಕಿರಣ್ ಸಾವು. ಕ್ರಿಕೆಟ್ ಆಡೋ ವಿಚಾರಕ್ಕೆ ಕಿರಿಕ್. ವೃದ್ಧನ ಮೇಲೆ ಹಲ್ಲೆ. ನನ್ನನ್ನೇ ಗುರಾಯಿಸ್ತೀಯಾ ಅಂತ ವೃದ್ಧನಿಗೆ ಥಳಿತ. ಬೆಂಗಳೂರಿನ ಶಾಂತಿನಗರದಲ್ಲಿ ನಡೆದಿರೋ ಘಟನೆ. ರಾಜ್ಯದಲ್ಲಿ ಮುಂದುವರೆದ ವರುಣ ಆರ್ಭಟ. ಕೊಡಗು ಜಿಲ್ಲೆಯಲ್ಲಿ ಭಾರೀ ಮಳೆಯಾಗುವ ಮುನ್ಸೂಚನೆಯಿಂದ ರೆಡ್ ಅಲರ್ಟ್. 7 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ. ಬೆಂಗಳೂರಿನಾದ್ಯಂತ 40 ಶಾಲೆಗಳಿಗೆ ಬಾಂಬ್ ಬೆದರಿಕೆ. ರೋಡ್ ಕಿಲ್ ಅನ್ನೋ ಹೆಸರಿನ ಮೂಲಕ ಥ್ರೆಟ್ ಇಮೇಲ್. ಮಕ್ಕಳನ್ನು ಹೊರಗೆ ಕರೆಸಿ ಬಾಂಬ್ ನಿಷ್ಕ್ರಿಯ ದಳದ ತಪಾಸಣೆ. ದೆಹಲಿಯಲ್ಲೂ 20ಕ್ಕೂ ಹೆಚ್ಚು ಶಾಲೆಗಳಿಗೆ ಬಾಂಬ್ ಬೆದರಿಕೆ. ಕಳೆದ 6 ವರ್ಷದಲ್ಲಿ 379 ಅಪ್ರಾಪ್ತೆಯರ ಗರ್ಭಧಾರಣೆ. ಮಹಿಳಾ ಶಾಸಕಿ ಪ್ರತಿನಿಧಿಸುವ ಕ್ಷೇತ್ರದಲ್ಲೇ ಅತಿ ಹೆಚ್ಚು ಟೀನೇಜ್ ಪ್ರೆಗ್ನೆನ್ಸಿ ಪ್ರಕರಣ ದಾಖಲು. ಕರೆಮ್ಮನಾಯ ಕ್ಷೇತ್ರದಲ್ಲೇ 171 ಮಕ್ಕಳು ಗರ್ಭಿಣಿಯರು. ಪ್ರಧಾನಿ ನರೇಂದ್ರ ಮೋದಿಯಿಂದ ಬಿಹಾರದಲ್ಲಿ ಚುನಾವಣಾ ಪ್ರಚಾರ. ಮೋತಿಹಾರಿಯಲ್ಲಿ ರೋಡ್ ಶೋ. ಬಿಹಾರ ಸಿಎಂ ನಿತೀಶ್ ಕುಮಾರ್ ಜೊತೆ ತೆರೆದ ವಾಹನದಲ್ಲಿ ಮತಯಾಚನೆ. ಆಷಾಢ ಮಾಸದ ಕೊನೆಯ ಶುಕ್ರವಾರ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹರಿದು ಬಂದ ಭಕ್ತ ಸಾಗರ. ಕುಟುಂಬ ಸಮೇತರಾಗಿ ನಾಡದೇವಿ ದರ್ಶನ ಪಡೆದ ಎಚ್ ಡಿ ರೇವಣ್ಣ. ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ ಬಿವೈ ವಿಜಯೇಂದ್ರ. 1001 ಮೆಟ್ಟಿಲು ಹತ್ತಿ ತಾಯಿಗೆ ನಮಿಸಿದ ಶೋಭಾ ಕರಂದ್ಲಾಜೆ. ನಟ ಯುವರಾಜ್ ಕುಮಾರ್ ಅಭಿನಯದ ಎಕ್ಕ ಸಿನಿಮಾ ರಿಲೀಸ್. ದೊಡ್ಡ ಮನೆ ಕುಡಿಯ 2ನೇ ಚಿತ್ರ ನೋಡಲು ಅಭಿಮಾನ ಸಾಗರ
ಫಸ್ಟ್ ಡೇ ಫಸ್ಟ್ ಶೋ ನೋಡಿದವರಿಂದ ಯುವನಿಗೆ ಬಹುಪರಾಕ್. ಕಂಗ್ರಾಚ್ಯುಲೇಷನ್ಸ್ ಬ್ರದರ್ ಸಿನಿಮಾದ ಟೀಸರ್ ರಿಲೀಸ್. ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾರಿಂದ ಲಾಂಚ್. ಟೀಸರ್ ನೋಡಿದ ಪ್ರೇಕ್ಷಕರಿಂದ ಮೆಚ್ಚುಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.